ಯಾವುದು ಪ್ರತ್ಯೇಕ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿಲ್ಲ. ಹೇಳ್ರಿ ಸ್ವಲ್ಪ ಯಾವ್ದ್ರಿ ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಇಂಟರ್ಪ್ರಿಟ್ ಮಾಡಬೇಡಿ ನೀವು. ನಮಗೆ ಅನ್ಯಾಯ ಆದಾಗ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಜವಾಬ್ದಾರಿ ನಾವು ಮಾಡೇ ಮಾಡ್ತೀವಿ. ಆ ವಿಚಾರದಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥ ಡಿ.ಕೆ. ಸುರೇಶ್ಗೆ ನಾನು ನಮ್ಮ ರಾಜ್ಯಕ್ಕೆ ದನಿ ಎತ್ತದಂತ ಏಕೈಕ ಗಂಡು ಮಗ ಅಂತ. ನನ್ನ ರಾಜ್ಯಕ್ಕೆ ಹಕ್ಕು ಕೇಳ್ತಾ ಇದಾರೆ, ನನ್ನ ರಾಜ್ಯದ ಪಾಲ್ ಕೇಳ್ತಾ ಇದ್ದಾನೆ. 28 ಜನದಲ್ಲಿ ಒಬ್ಬನೇ ಒಬ್ಬ ಮಾತಾಡಿರ್ತಕ್ಕಂಥವ್ರು ಅವನು ಗಂಡು ಮಗನೇ. ನೋಡ್ರಿ, ಭಾವನಾತ್ಮಕ ಈಗ ನೀವು ಮಾತಾಡ್ತಿದ್ದೀರಿ, ನೀವು ಮಾತಾಡ್ತಾ ಇದ್ದೀರಿ, ಭಾವನಾತ್ಮಕವಾಗಿ ಮಾತಾಡ್ತಿರ್ಬೇಕಾದ್ರೆ ಅವ್ರ ನೋವು ಪ್ರಚೋದನಾತ್ಮಕವಾಗಿ ಮಾತು ಬಂದಿರಬಹುದು. ಆಗಂದಾಕ್ಷಣಕ್ಕೆ ಅದನ್ನ ವಸ್ತುಸ್ಥಿತಿನ ಯಾಕೆ ಮಾತಾಡ್ತಿಲ್ಲ ನೀವು? ಒಂದು ಪದನ ಹಿಡ್ಕೊತಾ ಇದ್ರಲ್ಲ, ಈ ರಾಜ್ಯಕ್ಕಾಗಿರೋ ಅನ್ಯಾಯನ, ಬಿಜೆಪಿ ಮಾಡಿರ್ತಕ್ಕಂಥ ಮೋಸನ, ನರೇಂದ್ರ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯನ ಕಡಾಖಂಡಿತವಾಗಿ ನೀವು ಖಂಡಿಸಬೇಕು, ನಾನು ಮಾಡ್ತಾ ಇಲ್ಲ. ಯಾರು ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಒಂದೂ ಇಲ್ಲ. ಥ್ಯಾಂಕ್ ಯು. ಪುಟ್ಟರಾಜು ಮತ್ತೆ ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಪ್ರಸ್ತಾಪಿಸಿದ್ದಾರೆ. ನಮ್ಮ ಕಾಲದಲ್ಲಿ ಏನೋ ವಿರೋಧಿ ಆಗಿದೆ, ಅವರ ಕಾಲದಲ್ಲಿ ಏನೋ ವಿರೋಧಿ ಆಗಿದೆ, ನಾವು ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ನಾನು ಅದನ್ನ ಮುಕ್ತವಾಗಿ ಸ್ವಾಗತಿಸ್ತೀನಿ. ಯಾವ ವೇದಿಕೆಯಲ್ಲಿ ಬರ್ತಾರೋ ಆ ವೇದಿಕೆಯಲ್ಲಿ ಅವರು ಚರ್ಚೆ ಬರಲಿ, ನಾವು ಚರ್ಚೆ ಬರ್ತೀವಿ, ತಯಾರಿ. ಯಾರು ನಾನು ಅಪ್ಲಿಕೇಶನ್ ಹಾಕಿಲ್ವಲ್ಲ ನಾನು ಎಲ್ಲಿ ಹೇಳಿದ್ದೀನಿ? ನಾ ಕೇಳುವಿಲ್ಲ, ನಾ ಹೇಳುವಿಲ್ಲ. ತಗೊಳ್ಳಂತ ಪ್ರಶ್ನೆನೇ ಬಂದಿಲ್ವಲ್ಲ ಇಲ್ಲಿ. ನಿಮ್ಗೆ ಅದರ ಫಾರ್ಮಾಲಿಟೀಸೇ ಗೊತ್ತಿಲ್ಲ. ಇಟ್ ಕೆನಾಟ್ ಬಿ ಡಿಕ್ಲೇರ್ಡ್ ಲೈಕ್ ದಿಸ್. ಈ ಬೋರ್ಡ್ಗಳ ತರ ಅದನ್ನ ಡಿಕ್ಲೇರ್ ಮಾಡಂಗಿಲ್ಲ. ಇಟ್ಸ್ ಅ ಸಪರೇಟ್ ಪ್ರೋಸೆಸ್. ಸಪರೇಟ್ ಪ್ರೋಸೆಸ್. ಐ ಡೋಂಟ್ ವಾಂಟ್ ಎಕ್ಸ್ಪ್ಲೇನ್. ಇಟ್ಸ್ ಅ ಸಪರೇಟ್ ಪ್ರೋಸೆಸ್. ಯಾವುದು ಪ್ರತ್ಯೇಕ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿಲ್ಲ. ಹೇಳ್ರಿ ಸ್ವಲ್ಪ ಯಾವ್ದ್ರಿ ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಇಂಟರ್ಪ್ರಿಟ್ ಮಾಡಬೇಡಿ ನೀವು. ನಮಗೆ ಅನ್ಯಾಯ ಆದಾಗ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಜವಾಬ್ದಾರಿ ನಾವು ಮಾಡೇ ಮಾಡ್ತೀವಿ. ಆ ವಿಚಾರದಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥ ಡಿ.ಕೆ. ಸುರೇಶ್ಗೆ ನಾನು ನಮ್ಮ ರಾಜ್ಯಕ್ಕೆ ದನಿ ಎತ್ತದಂತ ಏಕೈಕ ಗಂಡು ಮಗ ಅಂತ. ನನ್ನ ರಾಜ್ಯಕ್ಕೆ ಹಕ್ಕು ಕೇಳ್ತಾ ಇದಾರೆ, ನನ್ನ ರಾಜ್ಯದ ಪಾಲ್ ಕೇಳ್ತಾ ಇದ್ದಾನೆ. 28 ಜನದಲ್ಲಿ ಒಬ್ಬನೇ ಒಬ್ಬ ಮಾತಾಡಿರ್ತಕ್ಕಂಥವ್ರು ಅವನು ಗಂಡು ಮಗನೇ. ನೋಡ್ರಿ, ಭಾವನಾತ್ಮಕ ಈಗ ನೀವು ಮಾತಾಡ್ತಿದ್ದೀರಿ, ನೀವು ಮಾತಾಡ್ತಾ ಇದ್ದೀರಿ, ಭಾವನಾತ್ಮಕವಾಗಿ ಮಾತಾಡ್ತಿರ್ಬೇಕಾದ್ರೆ ಅವ್ರ ನೋವು ಪ್ರಚೋದನಾತ್ಮಕವಾಗಿ ಮಾತು ಬಂದಿರಬಹುದು. ಆಗಂದಾಕ್ಷಣಕ್ಕೆ ಅದನ್ನ ವಸ್ತುಸ್ಥಿತಿನ ಯಾಕೆ ಮಾತಾಡ್ತಿಲ್ಲ ನೀವು? ಒಂದು ಪದನ ಹಿಡ್ಕೊತಾ ಇದ್ರಲ್ಲ, ಈ ರಾಜ್ಯಕ್ಕಾಗಿರೋ ಅನ್ಯಾಯನ, ಬಿಜೆಪಿ ಮಾಡಿರ್ತಕ್ಕಂಥ ಮೋಸನ, ನರೇಂದ್ರ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯನ ಕಡಾಖಂಡಿತವಾಗಿ ನೀವು ಖಂಡಿಸಬೇಕು, ನಾನು ಮಾಡ್ತಾ ಇಲ್ಲ. ಯಾರು ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಒಂದೂ ಇಲ್ಲ. ಥ್ಯಾಂಕ್ ಯು. ಪುಟ್ಟರಾಜು ಮತ್ತೆ ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಪ್ರಸ್ತಾಪಿಸಿದ್ದಾರೆ. ನಮ್ಮ ಕಾಲದಲ್ಲಿ ಏನೋ ವಿರೋಧಿ ಆಗಿದೆ, ಅವರ ಕಾಲದಲ್ಲಿ ಏನೋ ವಿರೋಧಿ ಆಗಿದೆ, ನಾವು ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ನಾನು ಅದನ್ನ ಮುಕ್ತವಾಗಿ ಸ್ವಾಗತಿಸ್ತೀನಿ. ಯಾವ ವೇದಿಕೆಯಲ್ಲಿ ಬರ್ತಾರೋ ಆ ವೇದಿಕೆಯಲ್ಲಿ ಅವರು ಚರ್ಚೆ ಬರಲಿ, ನಾವು ಚರ್ಚೆ ಬರ್ತೀವಿ, ತಯಾರಿ. ಯಾರು ನಾನು ಅಪ್ಲಿಕೇಶನ್ ಹಾಕಿಲ್ವಲ್ಲ ನಾನು ಎಲ್ಲಿ ಹೇಳಿದ್ದೀನಿ? ನಾ ಕೇಳುವಿಲ್ಲ, ನಾ ಹೇಳುವಿಲ್ಲ. ತಗೊಳ್ಳಂತ ಪ್ರಶ್ನೆನೇ ಬಂದಿಲ್ವಲ್ಲ ಇಲ್ಲಿ. ನಿಮ್ಗೆ ಅದರ ಫಾರ್ಮಾಲಿಟೀಸೇ ಗೊತ್ತಿಲ್ಲ. ಇಟ್ ಕೆನಾಟ್ ಬಿ ಡಿಕ್ಲೇರ್ಡ್ ಲೈಕ್ ದಿಸ್. ಈ ಬೋರ್ಡ್ಗಳ ತರ ಅದನ್ನ ಡಿಕ್ಲೇರ್ ಮಾಡಂಗಿಲ್ಲ. ಇಟ್ಸ್ ಅ ಸಪರೇಟ್ ಪ್ರೋಸೆಸ್. ಸಪರೇಟ್ ಪ್ರೋಸೆಸ್. ಐ ಡೋಂಟ್ ವಾಂಟ್ ಎಕ್ಸ್ಪ್ಲೇನ್. ಇಟ್ಸ್ ಅ ಸಪರೇಟ್ ಪ್ರೋಸೆಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.